ಅಸ್ಸಲಾಮು ಅಲೈಕುಂ ವಾ ರಹ್ಮತುಲ್ಲಾಹಿ ವಬರಕಾತುಹು. ಇಂದು ನಮ್ಮ ಹೃದಯಗಳು ಪವಿತ್ರ ಮಕ್ಕಾ ಹರಂನ ಆಧ್ಯಾತ್ಮಿಕತೆಯಲ್ಲಿ ಲೀನವಾಗುತ್ತವೆ. ಅಲ್ಲಿ ನಡೆಯುವ ಒಂದು ದಿವ್ಯ ನಿಕಾಹ್ ಸಮಾರಂಭದ ಸೌಂದರ್ಯವನ್ನು ನಾವು ಆನಂದಿಸುತ್ತೇವೆ. ಇಸ್ಲಾಂನ ಹೃದಯದಲ್ಲಿ ಅಲ್ಲಾಹನ ಅನುಗ್ರಹದೊಂದಿಗೆ ಎರಡು ಆತ್ಮಗಳು ಒಂದಾಗುವ ಈ ಸಂದರ್ಭವು ಪ್ರೀತಿಯ ಮತ್ತು ನಂಬಿಕೆಯ ಸಂಕೇತವಾಗಿದೆ. ನೋಡಿ, ಕಅಬಾದ ಪವಿತ್ರ ಅಂಗಣದಲ್ಲಿ ವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸನ್ನಿಧಿಯಲ್ಲಿ ಒಂದಾಗುತ್ತವೆ. ನಿಕಾಹ್ ಸಮಾರಂಭವು ಕುರಾನ್ನ ಪವಿತ್ರ ವಚನಗಳ ಪಾರಾಯಣದೊಂದಿಗೆ ಆರಂಭವಾಗುತ್ತದೆ. ವ ಅಯಾತಿನ್ ಮಿನ್ ಆಯಾತಿಹಿ, ಆತನ ಚಿಹ್ನೆಗಳಿಂದಲೇ ಪುರುಷ ಮತ್ತು ಸ್ತ್ರೀ ಒಬ್ಬರಿಗೊಬ್ಬರು ಶಾಂತಿ ಮತ್ತು ಪ್ರೀತಿಯನ್ನು ಕಂಡುಕೊಳ್ಳುತ್ತಾರೆ. ಇಮಾಮನ ಶಾಂತ ಧ್ವನಿಯು ಅಲ್ಲಾಹನ ವಚನಗಳನ್ನು ಪುನರಾವರ್ತಿಸುವಾಗ ವಧೂವರನ ಹೃದಯಗಳು ಪವಿತ್ರತೆಯಲ್ಲಿ ಸ್ನಾನ ಮಾಡುತ್ತವೆ. ವರನು ವಧುವಿನ ಒಪ್ಪಿಗೆಯೊಂದಿಗೆ ಮಹರ್, ವಧುವಿಗೆ ಕೊಡುವ ಕಾಣಿಕೆ, ವಾಗ್ದಾನ ಮಾಡುತ್ತಾನೆ. ಇದು ಪ್ರೀತಿಯ ಮತ್ತು ಜವಾಬ್ದಾರಿಯ ಬದ್ಧತೆಯಾಗಿದೆ. ಉಗ್ದತುಂ ಅನ್ನಿಸಾ, ಸ್ತ್ರೀಯರೊಂದಿಗಿನ ನಿನ್ನ ಒಡಂಬಡಿಕೆಯನ್ನು ಪೂರ್ಣಗೊಳಿಸು ಎಂದು ಅಲ್ಲಾಹ ಹೇಳುತ್ತಾನೆ. ನಿಕಾನ ಹೃದಯವು ಒಪ್ಪಿಗೆಯಲ್ಲಿದೆ. ವಧು ತನ್ನ ಸಂಪೂರ್ಣ ಮನಸ್ಸಿನಿಂದ ಕಬೂಲ್ ಎಂದು ಹೇಳುತ್ತಾಳೆ. ಈ ಪದವು ಪ್ರೀತಿಯ ಮತ್ತು ನಂಬಿಕೆಯ ಸೇತುವೆಯಾಗಿದೆ. ಸಾಕ್ಷಿಗಳು ಈ ದಿವ್ಯ ಒಡಂಬಡಿಕೆಯನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಅಲ್ಲಾಹನ ಸನ್ನಿಧಿಯಲ್ಲಿ ಇವರು ಒಂದಾಗುತ್ತಾರೆ. ಸಮಾರಂಭವು ದುವಾದೊಂದಿಗೆ ಕೊನೆಗೊಳ್ಳುತ್ತದೆ. ರಬ್ಬನಾ ಹಬ್ಲನಾ ಮಿನ್ ಅಸ್ವಾಜಿನಾ, ನಮ್ಮ ಜೀವನ ಸಂಗಾತಿಗಳಿಂದ ನಮಗೆ ಶಾಂತಿ ಮತ್ತು ಸಂತೋಷವನ್ನು ನೀಡು. ಸೂರತ್ ಅಲ್ ಫುರ್ಖಾನ್. ಈ ದುವಾ ವಧೂವರನಿಗೆ ಅಲ್ಲಾಹನ ಅನುಗ್ರಹವನ್ನು ಕೋರುತ್ತದೆ. ಅವರ ಜೀವನವು ಪ್ರೀತಿಯ ಮತ್ತು ಐಕ್ಯತೆಯ ಬೆಳಕಿನಿಂದ ತುಂಬಿರಲಿ ಎಂದು. ಮಕ್ಕಾ ಹರಂನಲ್ಲಿ ನಡೆಯುವ ಈ ನಿಕಾ ಇಸ್ಲಾಂನ ಶಾಂತಿ ಮತ್ತು ಪವಿತ್ರತೆಯ ಪ್ರತಿಬಿಂಬವಾಗಿದೆ. ಎರಡು ಹೃದಯಗಳು ಅಲ್ಲಾಹನ ಮಾರ್ಗದರ್ಶನದಲ್ಲಿ ಒಂದು ಹೊಸ ಪಯಣವನ್ನು ಆರಂಭಿಸುತ್ತವೆ. ನಾವು ಪ್ರಾರ್ಥಿಸೋಣ, ಅಲ್ಲಾಹನು ಅವರಿಗೆ ಬರಕತ್ ಮತ್ತು ಸಂತೋಷವನ್ನು ನೀಡಲಿ. ವಸ್ಸಲಾಮು ಅಲೈಕುಂ.